ಈ ಹುಡುಗಿ ಒಂದೊಂದು ಶೇಪಲ್ಲಿ ಒಂದೊಂದು ಕಡೆ ಮಲ್ಕೊಂತ ಇದ್ದಾಳೆ. 240. ಇಬ್ರು ಹೊಟ್ಟೆ ತುಂಬ ಊಟ ಮಾಡ್ಬೋದಲ್ಲ ರಾಕೇಶ್. ಸಖತ್ತಂಗೆ ಇಲ್ಲೇ ಜಗಳ ಆಡ್ತಿದ್ದಾರೆ. ನಿಂದಷ್ಟೇ ನೋಡ್ಕೊಂಬಂದೆಲ್ಲ. ಟ್ರಾವೆಲರ್ ಗೈಡ್ ತರ ಇದ್ದೀನಿ ನಾನು. ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವೆರಿ ವೆರಿ ಗುಡ್ ಮಾರ್ನಿಂಗ್ ಟು ಯು. ಸಿ, ಎಷ್ಟು ಗುಡ್ ಮಾರ್ನಿಂಗ್ ಅಂದರೆ ಇಷ್ಟು ಗುಡ್ ಮಾರ್ನಿಂಗ್. ಟೈಮ್ 12:22 AM. ಸೊ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ನಮ್ಮ ಜೊತೆ ಯುವರಾಣಿ ರಂಜಿತಾ ಅವರಿದ್ದಾರೆ ಇಲ್ಲಿ. ನೋಡಿ ನೋಡಿ ಶಾಕ್ ಆಗಬೇಡ್ರಿ. ಇಷ್ಟು ಮಾರ್ನಿಂಗೇ ನಿಮಗೆ ತಲೆ ತಿಂತಿದ್ದೀವಿ ಅಂತ ಆ ಥರ ಏನಿಲ್ಲ ಫ್ರೆಂಡ್ಸ್. ಫಾರ್ ದಿ ಫಸ್ಟ್ ಟೈಮ್ ನಾನು ರಂಜಿತಾ ಸೇರಿ ಒಂದು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಫಾರ್ ದಿ ಫಸ್ಟ್ ಟೈಮ್ ಮದುವೆ ಆದಮೇಲಿಂದ ಹರಿಹರ ಅನಂತಪುರ. ಅವ್ವಾ, ಇವಾಗ ಗೊತ್ತಾಗಿದೆ ಒಂದು 3 ಇಯರ್ಸ್ವರೆಗೆ ಈ ಥರ ಇರುತ್ತೆ. 3 ಇಯರ್ಸ್ ಅದಾದಮೇಲೆ ಲೈಟ್, ಆವಾಗ ನಾವು ಎಲ್ಲಿ ಬೇಕಾದರೂ ಅಲ್ಲಿಗೆ ಝೀ ಅಂತ ಹೋಗ್ಬೋದು ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್, ವೆರಿ ಎಕ್ಸೈಟೆಡ್ ಏನಂದರೆ ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ ನಾನು ಮತ್ತು ರಂಜಿತಾ ಜೊತೆಗೆ ಹೋಗಿದ್ದೀವಿ, ಬಟ್ ಸೆಪ್ರೇಟಾಗಿ ಹೋಗಿದ್ದೀವಿ. ಸೊ ಎಷ್ಟೊಂದು ಸತಿ ನಾವಿಬ್ಬರು ಪ್ಲ್ಯಾನ್ ಮಾಡಿದ್ವಿ ಆ್ಯಕ್ಚುಲಿ ಹೋಗಬೇಕು ಅಂತ. ಬಟ್ ಟೈಮ್ ಇವಾಗ ಏನು ಬಂದಿದೆ, ಕೂಡಿ ಬಂದಿದೆ ಫ್ರೆಂಡ್ಸ್. ಸೊ ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದೆ. ಟ್ರಿಪ್ ಎಲ್ಲಿಗಂತ ಫರ್ದರ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನೀವು ನೋಡ್ಬೋದು. ಸೊ ಇವಾಗ ನಾವು ಬಂದ್ಬಿಟ್ಟು ಎಲ್ಲಿಗೆ ಹೋಗ್ತೀವಿ, ಬಂದ್ಬಿಟ್ಟಲ್ಲ, ಇವಾಗ ನಾವು ಏರ್ಪೋರ್ಟ್ಗೆ ಹೋಗೋಣ. ಇಲ್ಲಿ ನೋಡಿ 1 ಬ್ಯಾಗ್, ಇದು ನಂದು ಲಗೇಜು, ಇದು ನಂದು ಆಕ್ಸೆಸರೀಸ್, ರಂಜಿತಾ ಆಕ್ಸೆಸರಿ, ರಂಜಿತಾ ಬ್ಯಾಗ್. ವಾವ್ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಆ್ಯಸ್ ಯೂಸ್ವಲ್ ಎಲ್ಲ ಸತಿ ವಿಡಿಯೋದಲ್ಲಿ ಎಲ್ಲ ಡೈಲಾಗ್ ಇಷ್ಟೇ, ವಾರ್ನಿಂಗ್ ಅಂತಲ್ಲ, ಸುಮ್ಮನೆ ಹೇಳ್ತಾ ಇರೋದು. ಈ ವಿಡಿಯೋನ ತುಂಬ ಎಲ್ಲಿ ಸ್ಕಿಪ್ ಮಾಡಬೇಡಿ ಪ್ಲೀಸ್, ಎಂಡ್ವರೆಗೂ ನೋಡಿ. ಆ್ಯಂಡ್ ಡೂ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ರಂಜಿತಾ ರಾಕೇಶ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ನಿಮಗೆ ಸ್ವಲ್ಪ ಏನಾದರೂ ಟೈಮ್ ಇದ್ದರೆ ನಾವು ಎಲ್ಲಿ ಹೋಗ್ತಾಯಿದ್ದೀವಿ ಅಂತ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಈ ಟ್ರಿಪ್ಪು ಚೆನ್ನಾಗಿರುತ್ತೆ. ಸ್ವಲ್ಪ ದೂರ ಹೋಗ್ತಾಯಿದ್ವಿ, ಅಷ್ಟು ದೂರ ಏನಲ್ಲ, ಸ್ವಲ್ಪ ದೂರ, ಜಲ್ದಿ ಬರ್ತೀವಿ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನಾವು ಈ ಪ್ಲೇಸಿಗೆ ಹೋಗಿಲ್ಲ, ಯೂಶಲಿ ಆ ಪಾರ್ಟ್ ಆಫ್ ಪ್ಲೇಸಲ್ಲಿ ಹೋಗಿಲ್ಲ. ಸೊ ವೆರಿ ಎಕ್ಸೈಟೆಡ್. ಅಲ್ಲಿ ಕಲ್ಚರ್ ಹೆಂಗಿರುತ್ತೆ, ಅಲ್ಲಿ ವೆದರ್ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಯಾವ ಥರ ಇರುತ್ತೆ ಒಂದು ರೇಂಜಿಗೆ. ಬಟ್ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದ ಮೇಲೆ ಗೊತ್ತಾಗೋದು ಯಾವ ಥರ ಇರುತ್ತೆ ಅಂತ. ನೋಡೋಣ, ಲೆಟ್ಸ್ ಸಿ. ಓಕೆ, ಟ್ರಿಪ್ಲಿಂದ ರಂಜಿತಾಗೆ ಒಳ್ಳೇದಾಗಲಿ, ರಂಜಿತಾಲಿಂದ ನನಗೆ ಒಳ್ಳೇದಾಗಲಿ. ಸುದೀಪ್ ಸರ್ ಡೈಲಾಗ್. ಸರಿ, ಬಾಯ್. ಹಂಗಲ್ಲ ಕಂದ. ಈ ಡೈಲಾಗ್ ಯಾರ್ದಂತ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಫ್ರೆಂಡ್ಸ್. ನೀವು ಬಿಗ್ ಬಾಸ್ ನೋಡ್ತಾ ಇದ್ರೆ ನನ್ನ ಅಡಿಕ್ಟ್ ಮಾಡಿದ್ದಲ್ಲ ಈ ಹುಡುಗಿ. ನಾನು 9:30 ಆದ್ರೇ ಸಾಕು, ನಾನೇನೋ ನ್ಯೂಸ್ ನೋಡ್ತಾ ಇರ್ತೀನಿ. ಇಂಟೆಲಿಜೆಂಟ್ ಫೆಲೋ ಥರ ನ್ಯೂಸ್ ನೋಡ್ತಿದ್ದೆ. ಬಿಗ್ ಬಾಸ್ ಅಂತ. ಹೌದು ಸ್ವಾಮಿ ಅಲ್ಲ. ಸೊ ಆಯಿತು, ಇನ್ನೊಂದು 5-10 ಮಿನಿಟ್ಸಲ್ಲಿ ಕ್ಯಾಬ್ ಬರುತ್ತೆ. ಸೊ ನಾವು ಕ್ಯಾಬಲ್ಲಿ ಹೋಗ್ತೀವಿ. ಆ್ಯಂಡ್ ನಾವು ವಿ ಆರ್ ಎಂಟ್ರಿಂಗ್ ಇನ್ ಟು ದಿ ಟರ್ಮಿನಲ್ 2. ಸೂಪರಾಗಿರುತ್ತಂತೆ. ಚಲೋ, ನಿಮಗೆ ಕೂಡ ತೋರಿಸ್ತೀನಿ ಈ ಬ್ಲಾಗಲ್ಲಿ. ಸೊ ಫ್ರೆಂಡ್ಸ್, ದಿಸ್ ಈಸ್ ಮೈ ಔಟ್ಫಿಟ್. ಸೊ ಹೆಂಗಿದೆ ಅಂತ ಸ್ವಲ್ಪ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ರಂಜಿತಾಗೆ ಪುಕ್ಕು ಅಂತೈತೆ. ಯಾಕೆ ರಂಜಿತಾ? ಪುಕ್ಕು ಏನಲ್ಲ, ಏನಾರು ಮರ್ತೀವೇನೋ ಅಂತ ಯೋಚನೆ ಮಾಡ್ಕೊತಾ ಇದ್ದೀನಿ. ಎಲ್ಲಿದೆ ಅವ ಕ್ಯಾಬು? ಮೇನು ಮೊಬೈಲು, ಚಾರ್ಜರು, ಮತ್ತೆ ಇದು ಬೋರ್ಡಿಂಗ್ ಪಾಸ್ ವೆಬ್ ಚೆಕಿಂಗ್ ಮಾಡಿಬಿಡು. ಆಮೇಲೆ ಸೊ ಫ್ರೆಂಡ್ಸ್, ರಂಜಿತಾ ಔಟ್ಫಿಟ್ಟು ನೋಡ್ಬಿಡಿ. ಟ್ರಿಪ್ ಏನು ಅಷ್ಟೊಂದಿಲ್ಲ, ಮಾಮೂಲಿ ಸಿಂಪಲ್. ರಂಜಿತಾ ಕಾಮೆಂಟ್ ಮಾಡಿರಿ, ನಂದು ಔಟ್ಫಿಟ್ ಚೆನ್ನಾಗೈತೆ, ರಂಜಿತಾದ ಔಟ್ಫಿಟ್ ಚೆನ್ನಾಗೈತೆ ಅಂತ. ನಿಂದೇ ಚೆನ್ನಾಗೈತೆ, ನಂದೇ ಚೆನ್ನಾಗೈತೆ. ನಾನು ಸೆಲೆಕ್ಟ್ ಮಾಡಿರೋದಲ್ಲ, ಆಬ್ವಿಯಸ್ಲಿ ಸೆಲೆಕ್ಟ್ ಚೆನ್ನಾಗೇ ಇರುತ್ತೆ. ಸೊ ಒನ್ ಮೋರ್ ಥಿಂಗ್ ಗೈಸ್, ಮಳೆ ಬರ್ತಾ ಇದೆ. ಹೌದಲ್ಲ, ಹನಿ ಬೀಳ್ತಾ ಇದೆ. ಮಳೆ ಬರ್ತಾ ಇದೆ. ಚಳಿ ಈ ಚಳಿಗೆ ತಡ್ಕೊಳಕ್ ಆಗ್ತಿಲ್ಲ. ಹೇಳ್ಬಿಡು ಟ್ರಿಪ್ ಹೆಸರು ಹೇಳ್ಬಿಡು. ಆ ಚಳಿಗೆ ನಿನ್ ಸಾಹಸ ಮಾಡಿ ನಾನು ತೊಲ್ತಿದ್ದೀನಿ. ತೊದಲೋದಲ್ಲ, ಅದು ನಿನಗೈತೆ. ಸೊ ಫ್ರೆಂಡ್ಸ್, ನಾವು ಆ್ಯಕ್ಚುಲಿ ಕ್ಯಾಬ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಸೊ ಮೇ ಬಿ ನಮ್ಮದೇ ಅನಿಸುತ್ತೆ, ಹಾರ್ನ್ ಹೊಡಿತಾ ಇದ್ದಾರ, ನೋಡೋಣ. ಸೊ ಇಲ್ಲಿ ನಮ್ಮ ಕ್ಯಾಬ್ ಬಂದಿದೆ.
ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಗೋಯಿಂಗ್ ಟು ಏರ್ಪೋರ್ಟ್. ಚಲೋ. ಈ ಹುಡುಗಿ ಒಂದೊಂದು ಶೇಪಲ್ಲಿ ಒಂದೊಂದು ಕಡೆ ಮಲ್ಕೊಂತ ಇದ್ದಾಳೆ. ಕ್ಯಾಮ್ರಾ ಎತ್ತಿದ ತಕ್ಷಣ ಎದ್ದೊಳ್ತಿದ್ದಾಳ ಹಂಗೆ. ಸೊ ಫ್ರೆಂಡ್ಸ್, ಫೈನಲಿ ವಿ ರೀಚ್ಡ್. ಸ್ವರ್ಗಕ್ಕೆ ಬಂದಿದ್ದೀವಿ. ಏರ್ಪೋರ್ಟ್ ನೋಡು, ಟರ್ಮಿನಲ್ 2 ನೋಡು, ಎಲ್ಲ ಗೋಲ್ಡಲ್ಲಿ ಮಾಡಿದಂಗಿದೆ. ಫಿನಿಶಿಂಗು ಅದು ಇದು ನೀವು ತೆಗಿರಂಗೆ ಮೇಲೆ ಏನು ಕ್ರೇಜಿ ಇದೆ ಟರ್ಮಿನಲ್ 2. ಸೂಪರ್ ಇದೆ ಫ್ರೆಂಡ್ಸ್. ದಿಸ್ ಈಸ್ ಬೆಂಗಳೂರ್ಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2. ಚಲೋ ಹೋಗೋಣ, ಚೆಕ್ಕಿನ್ ಆಗೋಣ. ಇನ್ನು ಒಳಗಡೆ ತುಂಬ ಚೆನ್ನಾಗಿದ್ದಾವೆ ನೋಡವು, ನೋಡೋಣ. ರಂಜಿತಾ ಏನು ನೋಡ್ತಿದ್ದಿ? ಯಾವ ಕಡೆ ಸೆಕ್ಯೂರಿಟಿ ಚೆಕ್ ಅಂತ ನೋಡ್ತೀವಿ. ಸೆಕ್ಯೂರಿಟಿ ಚೆಕ್ ಹೊಟ್ಟೆ ತುಂಬಿತು ನನಗೆ ಅಲ್ಲಿ ಹೋಗಿ ನೋಡಿ. ಎಲ್ಲೋಗಿ ನೋಡಿ, ಇಲ್ಲಿ ಏನು ನೋಡಿ ಹೊಟ್ಟೆ ತುಂಬಿತು? ರೇಟ್ಸಾ? ಸಮೋಸ ಎಷ್ಟಿದೆ ಹೇಳು? ಎಷ್ಟಿರ್ಬೋದು? ಹಾಂ, 120. 240. ಇಬ್ರು ಹೊಟ್ಟೆ ತುಂಬ ಊಟ ಮಾಡ್ಬೋದಲ್ಲ ರಾಕೇಶ್. ಅದಕ್ಕೆ ಇವಾಗ ಲಾಂಜಿಗೆ ಹೋಗ್ತೀವಲ್ಲ ಫ್ರೆಂಡ್ಸ್, ಇವಾಗ ಲಾಂಜಿಗೆ ಹೋಗ್ತೀವಿ. ಅವಾಗ ಅಲ್ಲಿ ಸರಿಯಾಗಿ ಬ್ಯಾಟಿಂಗ್ ಮಾಡೋಣ, ಚೆನ್ನಾಗಿ ಬರ್ತಿದೆ. ಇದು ಟರ್ಮಿನಲ್ 2. ನೀನು ಬರ್ತೀಯಾ? ನೀನು ಮುಂದಿಂತ್ರಿ ಯಾರು ಕಾಣಂಗಿ ಇಲ್ಲಿ ಹಿಂದಿರೋರು. ಸೊ 4 ಜನ ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ. ನಾನು ಕೂಡ ಬಂದಿದ್ದೀನಿ. ಇದು ಎಕ್ಸ್ಟ್ರಾ ಕ್ಯಾಂಡಿಡೇಟು. ಫ್ರೆಂಡು ಅಕ್ಕ, ಫ್ರೆಂಡು ತಂಗಿ, ಇನ್ನೊಂದು ಫ್ರೆಂಡು ಗಂಡ. ಅವ್ರು ಬರ್ತಾರೆ, ತೋರಿಸಿ. ನೀನು ಹಂಗೆ ಇದು ಮಾಡು. ಇದು ಇನ್ನೊಂದು ಫ್ರೆಂಡು, ಇದು ಗಂಡ. ಅವ್ರು ಬಂದಿಲ್ಲ, ಇವ್ರು. ಹೇ ಬ್ರೋ, ಹೌ ಆರ್ ಯು ಆಫ್ಟರ್ ಲಾಂಗ್ ಟೈಮ್? ವೆಲ್ಕಮ್ ಟು ಬೆಂಗಳೂರು ಏರ್ಪೋರ್ಟ್. ಹಾಯ್ ರಾಕೇಶ್, ಹರೀಶ್, ಇಲ್ಲಿ ಸೌಮಿತಾ. ಹಾಯ್ 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 ಆರ್ಗನೈಸರ್. ವೆರಿ ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಇಲ್ಲಿ ಹರೀಶ್ ಬ್ರೋ, ರಾಕೇಶ್ ಅಂತ. ಹಾಯ್ ಹಾಯ್. ಎಲ್ಲ ಬ್ಯಾಂಬೂನೇ. ಸೊ ಫ್ರೆಂಡ್ಸ್, ಎಲ್ಲ ಬ್ಯಾಂಬು ಅಂತ ರಂಜಿತ ಹೇಳ್ತಿದ್ರು. ನಾನು ಇಲ್ಲಿ ಮೇಲ್ಗಡೆ ಇರೋದು ಟೆಸ್ಟ್ ಮಾಡಿ ನೋಡ್ಲಾ? ಇವೆಲ್ಲ ಫುಲ್ ಬ್ಯಾಂಬೂಸೆ. ಫುಲ್ ಬ್ಯಾಂಬು ಚೆನ್ನಾಗಿದೆಯಲ್ಲ ಡಿಸೈನ್ ಎಲ್ಲ. ಇದಷ್ಟೇ ಸ್ವಲ್ಪ ಮಟೀರಿಯಲ್ ಚೇಂಜ್ ಇದೆ, ಇದಕ್ಕೆ ಕೊಟ್ಟಿರೋ ಡಿಸೈನ್. ಸೊ ಜಸ್ಟ್ ಈಗ ಎಂಟ್ರಿ ಆಗಿದ್ದೀವಿ. ನೆಕ್ಸ್ಟ್ ಈಗ ಬೋರ್ಡಿಂಗ್ ಪಾಸ್ ತಗೋಬೇಕು. ಆಲ್ರೆಡಿ ನಾವು ತಗೊಂಡಿದ್ವಿ, ಬಟ್ ಪೇಪರ್ ಬೋರ್ಡಿಂಗ್ ಪಾಸ್ ಬೇಕಂತ, ಫಾರ್ ದ ಮೆಮೊರಿ ಪರ್ಪಸ್. ಫೋಟೋಗೆ ತೋರಿಸ್ಬೇಕಲ್ಲ, ಅಷ್ಟು ದೂರ ಹೋಗ್ತಿದ್ದೀವಿ ಅಂತ. ರಂಜಿತಾ, ಫೋಟೋಸ್ ಏನಾದರೂ ಇದೆ? ಹಾಂ, ತೋರಿಸ್ತೀನಿ ಅಲ್ಲಿ ಸೊ ಗೈಸ್, ವೇಟ್ ಚೆಕ್ ಮಾಡಕ್ಕೆ ಬಂದಿದ್ದೀವಿ. ನಮ್ದಲ್ಲ, ಬ್ಯಾಗ್ಸ್ದು. ಹೋಗುದು ರಾಕೇಶ್, ಚೆಕ್ ಮಾಡು. ಗೊತ್ತಾಯ್ತು ನಾನು ಇದಕ್ಕೆ ಬಂದಿದ್ದೀನಿ ಅಂತ, ಟ್ರಿಪ್ಪಿಗೆ. ನೀನು ಅಸಿಸ್ಟೆಂಟು. ಸೊ ಫೈನಲಿ 100% ಇವತ್ತು ನಾವು ಲಾಂಚ್ ಆಕ್ಸಿಸ್ನ ನೋಡಲೇಬೇಕು. ರಂಜಿತಾ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು, ಅದಕ್ಕೆ ಟ್ರಿಪ್ಪಿಗೆ ಬರ್ತಾ ಇರೋದು. ಏನು ತಿಂತೀಯ, ಏನು ಕುಡಿತೀಯ ಲಾಂಚಲ್ಲಿ? ಈ ಟೈಮಲ್ಲಿ ಇರಲ್ಲ, ಹುಚ್ಚಿ ಮಲ್ಕೋಬೋದು ಅಷ್ಟೇ. ಇದ್ರೆ ಬೆಸ್ಟ್. ಬ್ರೆಡ್ ಜಾಮೂನ್, ಬಟ್ ತುಂಬ ಕಾಸ್ಟ್, 1 ರೂಪಿ. ಸೊ ಗೈಸ್, ಎಂಟ್ರೆನ್ಸಲ್ಲಿ ಫೋಟೋ ಶೂಟಿಗೆ ಈ ಥರ ಎಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದಾರೆ. ಫುಲ್ ಟ್ರೈಪ್ಯಾಡ್ ಎಲ್ಲ ಬಂದು ಫೋಟೋ ಶೂಟಿಗೆ ಈ ಸತಿ ಜಾತ್ರೆ. ಯಾರು ಕ್ಯಾಮ್ರಾ ಸೆಟ್ ಮಾಡ್ತಿದ್ದಾರೆ ನೋಡಿ, ಮಿಸ್ಟರ್ ರಾಕೇಶ್ ಕಮಲ್, ವರ್ಲ್ಡ್ ಕ್ಲಾಸ್ ಕ್ಯಾಮ್ರಾಮ್ಯಾನ್. ಅವ್ರದ್ದಷ್ಟೇ ನೋಡ್ಕೊಂಬಂದ್ರ ಅನ್ಸುತ್ತೆ. ಹ್ಞೂ, ನಿಂದಷ್ಟೇ ನೋಡ್ಕೊಂಬಂದಲ್ಲ. ಟ್ರಾವೆಲರ್ ಗೈಡ್ ಥರ ಇದ್ದೀನಿ ನಾನು. ಅದೇ ನೀನು.
ಗಾಯ್ಸ್ ಹೊಟ್ಟೆ ಫುಲ್ ಹಸಿತಾ ಇದೆ. ಇನ್ನು ಫೋಟೋ ಶೂಟ್ಸ್ ನಡೀತಿದೆ ಇಲ್ಲಿ. ನಾವಿನ್ನು ಸೆಕ್ಯೂರಿಟಿ ಚೆಕ್ ಮುಗಿಸಿ ಆಮೇಲೆ ಲಾಂಜಿಗೆ ಹೋಗೋಕ್ಕೆ ಟೈಮ್ ಆಗುತ್ತಾ ಇಲ್ಲ ಗೊತ್ತಿಲ್ಲ, ನೋಡಬೇಕು. ಟ್ರೈಪಾಡ್ ಸೆಟ್ ಮಾಡ್ತಿದ್ದೆ. ಸೊ ಫ್ರೆಂಡ್ಸ್, ಈಗ ಫೈನಲ್ ಎಂಟ್ರಿಗೆ ಹೋಗ್ತಾ ಇದ್ದೀವಿ. ಇನ್ನು ಇದಾದಮೇಲೆ ಡೈರೆಕ್ಟ್ ಇನ್ನು ನಾವು ಏರೋಪ್ಲೇನ್. ನೋಡಿ ಫ್ರೆಂಡ್ಸ್, ಅಕ್ಕ ತಂಗಿ ಇಲ್ಲೇ ಜಗಳ ಆಡ್ತಿದ್ದಾರೆ. ಜಗಳ ಆಡೋದೆಲ್ಲ ಕವರ್ ಆಗಿಲ್ಲ, ಬಟ್ ಅಷ್ಟರಲ್ಲಿ ಸ್ಟಾಪ್ ಮಾಡಿದ್ರು ನಾ ಕ್ಯಾಮ್ರಾ ಎತ್ತಿದ ತಕ್ಷಣ. ಫುಲ್ ವಿಡಿಯೋ ಅದನ್ನೇ ಮಾಡ್ತಿರ್ತಾಳೆ. ಏನು ಇದನಾ? ಇವರಿಬ್ರು ಕೆ-ಡ್ರಾಮಾ ಫ್ಯಾನ್ಸ್ ಅಲ್ಲ. ನಾವು ನೋಡೋಕೆ ಸ್ಟಾರ್ಟ್ ಮಾಡಿದ್ರು ಅಂತೂ ಎಲ್ಲರೂ ಒಂದೇ ಥರ ಕಾಣ್ತಾರೆ. ಹುಡುಗನೂ ಒಂದೇ ಥರ ಕಾಣ್ತಾರೆ, ಹುಡುಗಿನೂ ಒಂದೇ ಥರ ಕಾಣ್ತಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ? ಕೆ-ಡ್ರಾಮಾ ಫ್ಯಾನ್ಸ್ ನೀವು ನೀಟಾಗಿ ನೋಡಿಲ್ಲ ಅಂತ ಅರ್ಥ. ನಮ್ಮ ಕಣ್ಣೇ ಸರಿ ಇಲ್ಲ. ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೆ ಗುಡ್ ಮಾರ್ನಿಂಗ್. ಅಗೇನ್ ವಿ ಆರ್ ರಿಟರ್ನ್ ಬ್ಯಾಕ್ ಟು BTM. ಲಾಂಜಿಗೆ ಕರ್ಕೊಂಬರ್ತೀನಿ ಅಂದು ಮತ್ತೆ ಗೇಟಿಗೆ ಕರ್ಕೊಂಬಂದಾರೆ. ಇವಾಗ ಮತ್ತೆ ವಾಪಸ್ ಎಲ್ಲ ಲಾಂಜಿಗೆ ಹೋಗ್ತಿದ್ವಿ. ಹೌದು ಫ್ರೆಂಡ್ಸ್, ಲಾಂಜ್ ಆಕ್ಸೆಸ್ ಐತಾ ಇಲ್ಲ ಅಂತಲೂ ಗೊತ್ತಿಲ್ಲ ಇನ್ನು. ಸುಮ್ಮನೆ ಹೋಗ್ತಿದ್ದೀವಿ. ಅಲ್ಲಿ ಹತ್ರ ಹೋಗಿ ಫೋಟೋ ಆದ್ರೂ ತಗೊಂಡು ಬರ್ತೀವಿ. ಏನಂತ ಲಾಂಜಿಗೆ ಹೋಗಿವಿ ಅಂತಾರ. ಈ ಸೆಕ್ಯೂರಿಟಿ ಅವ್ರನ್ನ ಕೇಳೋಣ. ವಿಂಡೋ ಶಾಪಿಂಗ್ ಥರ ವಿಂಡೋ ಲಾಂಜ್. ಗೈಸ್, ರಾಕೇಶ್ ಅವರು ನನ್ನ ಕ್ರೆಡಿಟ್ ಕಾರ್ಡು, ನನ್ನ ಬೋರ್ಡಿಂಗ್ ಪಾಸು ಯೂಸ್ ಮಾಡ್ಕೊಂಡು ಲಾಂಜಿಗೆ ಹೋಗಿದ್ದಾರೆ ನನ್ನ ಬಿಟ್ಟು. ಅಲ್ಲಿ ಸರಿಯಾಗಿ ಮೇಯ್ತಿದ್ದಾರೆ. ನಾವಿಲ್ಲಿ ತಂದಿರೋದು ಬಟಾಣಿ, ಇಂಥವು ತಿನ್ಕಂತ ಕುಂತೀವಿ. ಏನು ಮಾಡೋದು, ಹಣೆ ಬರ. ಪಾಲಿಗೆ ಬಂದಿದ್ದು ಪಂಚಾಮೃತ. ವಾವ್. ಗಂಡನ ಮೇಲಿರೋ ಪ್ರೀತಿ ನಿನಗೆ. ಏನು? ಗಂಡನ ಮೇಲಿರೋ ಪ್ರೀತಿ ನಿನಗೆ ಅಂದೆ. ಯಾಕೆ? ತ್ಯಾಗ ಮಾಡಿಯಲ್ಲ. ತ್ಯಾಗ ಏನು? ಪ್ರೀತಿ ಮಧುರ, ತ್ಯಾಗ ಅಮರ. ನನ್ನ ಕ್ರೆಡಿಟ್ ಕಾರ್ಡ್ನ ತ್ಯಾಗ ಮಾಡಿಬಿಟ್ಟೆ. ನೋಡೋಣ, ಈಗ ಬರ್ತಾರಲ್ಲ ಅವ್ರಿಗೆ ವ್ಲಾಗ್ ಮಾಡೋಕೆ ಹೇಳೀನಿ. ನೋಡೋಣ ಏನೇನು ತಿಂದಾರ ಏನು ಅಂತ ಪ್ರೂಫಿಗೆ. సో ఫైనల్లీ మన ఇద్దరం వచ్చినాం కదా సౌమిత్, కంగ్రాచులేషన్స్. సో దిస్ ఈజ్ లాంచ్ యాక్సిస్. మనకి ఎక్కడ పోదాం ఇప్పుడు? ఫస్ట్ స్టార్టింగ్ చూద్దాం ఏముంది. ఫోన్ చేసి ತಿಂದಾಂ ಬಾ తర్వాత. ಸೊ ನಮಗೆ ಇಲ್ಲಿ ಲಾಂಚ್ ಆ್ಯಕ್ಸಿಸ್ ಸಿಕ್ಕಿದೆ. ಪಾಪ ನಮ್ಮ ಬ್ಯಾಚ್ ಅವರೆಲ್ಲ ಬಂದಿದ್ದಾರೆ, ಬಟ್ ಅವ್ರು ಯಾರಿಗೆ ಸಿಕ್ಕಿಲ್ಲ. ಕ್ರೆಡಿಟ್ ಕಾರ್ಡ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲೆಲ್ಲ ಬಫೆ ಸಿಸ್ಟಮ್ ಎಲ್ಲ ಇದೆ. ಸೊ ಫುಡ್ಡೆಲ್ಲ ಫ್ರೀ. ಆಲ್ಮೋಸ್ಟ್ ನಿಮಗೊಂದು ₹2 ಎಲ್ಲ ಚಾರ್ಜ್ ಆಗುತ್ತೆ ಕ್ರೆಡಿಟ್ ಕಾರ್ಡ್ಸ್ ಮೇಲೆ. HDFC ಕ್ರೆಡಿಟ್ ಕಾರ್ಡ್ ಅವೈಲಬಲ್ ಇದೆ, ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಆ ಕಾರ್ಡ್ಸ್ ಓನ್ಲಿ ಆ್ಯಕ್ಸೆಪ್ಟಬಲ್. ಆ್ಯಂಡ್ ಇಲ್ಲೆಲ್ಲ ನೀವು ನೋಡ್ಬೋದು ಸಲಾಡ್ಸು, ಸ್ವೀಟ್ಸು, ಯೋಗರ್ಟ್ ಆ್ಯಂಡ್ ಕಾಫಿ ಮಿಷನ್ಸ್ ಇದ್ದಾವೆ ಇಲ್ಲಿ ಈ ಕಡೆ ಎಲ್ಲ. ಆ್ಯಂಡ್ ಇನ್ನು ಸ್ವಲ್ಪ ಮುಂದೆ ಬಂದರೆ ಫ್ರೂಟ್ಸ್ ಸ್ಟಾಲ್. ಇವೆಲ್ಲ ಫ್ರೂಟ್ಸ್ ಎಲ್ಲ ಇಟ್ಟಿದ್ದೀರಾ. ಆ್ಯಪಲ್ಸು, ಆರೆಂಜಸ್, ನೀವೇನೇ ತಗೊಳ್ರಿ ಎಲ್ಲ ಫ್ರೀ. ಇದು ಏರ್ಪೋರ್ಟಲ್ಲಿ, ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ. ಆ್ಯಂಡ್ ಇಲ್ಲಿ ದೊಡ್ಡ ಕ್ಯೂ ನೋಡಬೇಕು ನೀವು. ಇದೆಲ್ಲ ನಮ್ಮ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್. ಪೋಹ ಇದೆ. ಮತ್ತು ಇನ್ನು ಸ್ವಲ್ಪ ಮುಂದೆ ಹೋದರೆ ನಿಮಗೆ ಸ್ಪೆಷಲ್ ಡಿಶ್ ಕೂಡ ತೋರಿಸ್ತೀನಿ. ಈ ಕ್ಯೂ ಎಲ್ಲ ಇದೆ. ಆ್ಯಂಡ್ ಇನ್ನು ಈ ಕಡೆ ಬಂದರೆ ನಮ್ಮ ದೋಸೆ, ಮಸಾಲ ದೋಸೆ ಅದರ ಎಲ್ಲ ಹಾಕ್ತಾರೆ. ರಿಯಲಿ ಫ್ರೆಂಡ್ಸ್, ಸೂಪರಾಗಿದೆ ಲಾಂಜಲ್ಲಿ. ಬಟ್ ಅದು ₹2 ಇಷ್ಟೆಲ್ಲ ಸಿಗ್ತಾಯಿದೆ ಅಂದರೆ ಇನ್ನೂ ಸೂಪರ್. ನೋಡಿ ನಮ್ಮ ಬಾಸಲ್ಲಿ ಮಸಾಲ ದೋಸೆ ಹಾಕ್ತಿದ್ದಾರೆ. ಆ್ಯಂಡ್ ಇನ್ನು ಸ್ವಲ್ಪ ಮುಂದೆ ಬಂದರೆ ಅಲ್ಲೇ ಊಟ ಎಲ್ಲ ಆಗಿ ಆದಮೇಲೆ ನಿಮಗೆ ರೆಸ್ಟ್ ಮಾಡಬೇಕು ಅಂತ ಏನಾದರೂ ಇದ್ದರೆ ಇಲ್ಲಿ ಹ್ಯಾಪಿಯಾಗಿ ಮಲ್ಕೋಬೋದು. ಸೊ ದಟ್ ಈಸ್ ವಾಟ್. ಸ್ವಲ್ಪ ಮುಂದೆ ಬಂದರೆ ಕ್ರೆಡಿಟ್ ಕಾರ್ಡ್ ಇದ್ದರೆ ಈ ಥರ ಹ್ಯಾಪಿಯಾಗಿ ಏರ್ಪೋರ್ಟಲ್ಲೇ 5 ಸ್ಟಾರ್ ಲೆವೆಲಲ್ಲಿ ಟ್ರೀಟ್ಮೆಂಟ್ ತೊಗೋಬೋದು. ಅಷ್ಟು ಚೆನ್ನಾಗಿದೆ. ಬನ್ನಿ ನೀವು ಹೋಗೋಣ ನಾವು ಮುಂದೆ. ಆ್ಯಕ್ಚುಲಿ ಅಲ್ಲಿ ನಮ್ಮವ್ರು ವೆಯ್ಟ್ ಮಾಡ್ತಾಯಿದ್ದಾರೆ. ಬನ್ನಿ, ಫ್ಲೈಟ್ ಟೈಮ್ ಆಗ್ತಾಯಿದೆ ಅಂತೆ. ನಾವಿಲ್ಲೇ ಇದ್ದು ಏನೇನು ಆಗ್ತಾಯಿದೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಅಲ್ಲಿ ಸೂಪರ್ ಇದೆ, ನೈಸ್ ಎಕ್ಸ್ಪೀರಿಯೆನ್ಸ್. ಫಸ್ಟ್ ಟೈಮ್ ಲಾಂಚ್ ಆ್ಯಕ್ಸಿಸ್. ನಾನು ತುಂಬ ಸತಿ ಅನ್ಕೊತ ಇದ್ದೆ ಒಂದು ಸತಿ ಆದರೂ ಹೋಗಬೇಕು, ನೋಡಬೇಕು ಯಾವ ಥರ ಇರುತ್ತೆ ಅಂತ. ಬಟ್
ಥ್ಯಾಂಕ್ ಯು ರಂಜಿತಾ. ಆ್ಯಕ್ಚುಲಿ ಇದು ರಂಜಿತಾ ಕ್ರೆಡಿಟ್ ಕಾರ್ಡೇ. ರಂಜಿತಾ ಕ್ರೆಡಿಟ್ ಕಾರ್ಡ್ಲಿಂದನೇ ನಾನು ಬಂದಿರೋದು. ನೋಡಿ ಫ್ರೆಂಡ್ಸ್, ಇವರಿಬ್ಬರೇ ಹೋಗಿದ್ದು ಲಾಂಜಿಗೆ. ಬಿರಿಯಾನಿ ಬ್ರದರ್ಸ್ ತಿಂದು ತೇಗಿ ಬರ್ತಿದ್ದಾರೆ. ಹೆಂಗಿತ್ತಪ್ಪ ಬಿರಿಯಾನಿ ರಾಜವಲ್ಲಿ? ನಿಮ್ಗೊಂದು ಗಿಫ್ಟ್ ಕೊಟ್ಟು ತಗೊಂಡು ಬಂದಿದ್ದೀನಿ. ಗಿಫ್ಟ್ ಒಂದೇ ಇದೆ, ಇದೊಂದೇ ತಗೊಂಬರಕ್ಕೆ ಚಾನ್ಸ್ ಸಿಕ್ಕಿದೆ ನನಗೆ. ಹೂ ಇಸ್ ದಟ್ ಲಕ್ಕಿ ಪರ್ಸನ್? ಅದು ನಿಮ್ಮ ವೈಫಿಗೆ ತಂದಿದ್ದೀರ ಹಂಗಾರೆ? ಬೇಕಾ ರಂಜಿತ? ಈಗ ನೈಸ್ ಮಾಡಬೇಕಲ್ಲ. ಈ ಕಡೆ ತೋರ್ಸು, ನೀನ್ ಕಾಣ್ತಿಲ್ಲ. ಇದೊಂದೇ ತಗೊಂಬರಕ್ಕಾಗಿದೆ ಅಲ್ಲ? ಕಳ್ಳ. ಅಲ್ಲ, ಅಲ್ಲ. ಬೇರೆಯವ್ರ ಕ್ರೆಡಿಟ್ ಕಾರ್ಡಲ್ಲಿ ತಿಂದ್ರೆ ಹೊಟ್ಟೆನೋ ತುಂಬತೈತಿ. ಇನ್ನೊಂದು ಅಷ್ಟೇನಾ ರಂಜಿತಾ? ಬೇರೆಯವರು ಹಿಂಗಾನು ಹೋಗಿ ಹೋಗಿ ನೀವಿಬ್ರು ಹೋಗ್ರಿ. ಮಾಧುರಿ, ಕ್ವಿಕ್ ಕ್ವಿಕ್ ಕ್ವಿಕ್, ಬಾಬಾ ಇಲ್ಲಿ ಬಾ, ಕ್ವಿಕ್ ಕ್ವಿಕ್. ಹಾಯ್ ಹೇಳಿ, ಹಿಂಗೆ ತೋರಿಸ್ರಿ. ವೆರಿ ಎಕ್ಸೈಟೆಡ್. ಎಲ್ಲಿ ಹೋಗ್ತಿದ್ದೀರಾ ಎಲ್ಲರೂ? ಫ್ಲೈಟ್. ಹೋಗಿ 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 ಹೋಗಿ. ಯಾರೋ ಮಿಸ್ ಆಗಿದ್ದಾರಾ? ಅಂಜಲಿ ಎಲ್ಲರೂ ಇದ್ದಾರಾ? ವಾವ್, ವೆರಿ ಗುಡ್ ಶಾಟ್. ಎಲ್ಲರೂ ಪೋಸ್ ಕೊಡಿ. ಓ ನೈಸ್ ನೈಸ್ ನೈಸ್. ಸೊ ಫೈನಲಿ ಫ್ರೆಂಡ್ಸ್, ಬೋರ್ಡಿಂಗ್ ಆಗಿದ್ದೀವಿ. ಲಾಂಚ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ರಂಜಿತಾ. ಸೂಪರ್ ಇದೆ ಲಾಂಚ್. ಯು ಮಿಸ್ಡ್ ಎ ಲಾಟ್. ಕ್ರೆಡಿಟ್ ಕಾರ್ಡ್ಸ್ ಇರ್ಬೇಕು ರಂಜಿತಾ, ಅವಾಗ ಯೂಸ್ಫುಲ್ ಆಗ್ತಾವ. ರಂಜಿತಾ ತಂದಿದ್ದಾಳ, ಇಂಟರ್ನ್ಯಾಷನಲ್ ತಂದಿದ್ದಾಳ. ಎಲ್ಲರೂ ಹಿಂಗೆ ನೋಡಿ, ಒಬ್ಬೊಬ್ಬರು ಹಿಂಗಿದ್ದಾರೆ ನೋಡಿ. ಸೊ ಮಾಧುರಿ, ಹೌ ಈಸ್ ಯುವರ್ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್? ಇನ್ನೂ ಹೋಗಿಲ್ಲ, ವೆರಿ ಎಕ್ಸೈಟೆಡಾ? ನೀನು ಫಿಯರ್ ಆಗ್ತೀಯಾ ಜಾಸ್ತಿ? ಸ್ವಲ್ಪ. ಹೌದಾ? ಹಂಗಾದರೆ ಕ್ಯಾಪ್ಚರ್ ಮಾಡಬೇಕು. ಸೊ ಅಲ್ಲೆಲ್ಲಿದ್ದಾರೆ. ಸೊ ಎಸ್. ಏನೇನು ತಿಂದೆ? ಓ, ಏನೇನು ತಿಂದೆ ನಾ? ಏನು ಐಟಮ್ಸ್ ಇದು ಅಂದರೆ ಅನ್ಲಿಮಿಟೆಡ್ ಐಟಮ್ಸು ಎಲ್ಲ ನಿಮಗೆ ಅಲ್ಲಿ ಹಾಕಿದ್ದೀನಿ. ಅಂದರೆ ಅಲ್ಲೆಲ್ಲ ತೋರಿಸಿದ್ದೀನಿ ನಿಮಗೆಲ್ಲ. ಚೆನ್ನಾಗಿತ್ತು. ಓಕೆ, ಕ್ರೆಡಿಟ್ ಕಾರ್ಡಲ್ಲಿ ಯಾರ್ದಾದ್ರೂ ಏನು ನಾನು ಹೋಗಂತ ಹೇಳಿದ್ದೀನಿ. ದುಡ್ಡು ಎಲ್ಲ ಮುಂದೆ ಜಾತ್ರೆ ಅನ್ನೋ ಥರ. ಅಲ್ಲ, ನಾನು ಹೋಗಂದಿದ್ವಿ. ಫ್ರೆಂಡ್ಸ್, ಎಲ್ಲ ನಾಯಿಗೂ ಒಂದಿನ ಬರುತ್ತೆ. ಬರಲಿ ಬಿಡು, ನಂದಂತ ಆಯ್ತಲ್ಲ ಇವಾಗ. ಸೊ ಆ ಥರ ಆಗಿದೆ. ಆ್ಯಂಡ್ ಅಲ್ಲಿ ಬಾರ್ ಕೌಂಟ್ರು ಇದೆ, ಬಟ್ ಅದು ಚಾರ್ಜಬಲ್. ಅದನ್ನು ಫ್ರೀ ಬಿಟ್ಬಿಟ್ರೆ ಆಯಿತು. ಅಲ್ಲೂ ಆ್ಯಕ್ಚುಲಿ ಇತ್ತು, ಬಟ್ ಅದು ಚಾರ್ಜಬಲ್ಲು. ಓಕೆ ಫೈನ್. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಸೊ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ, ಯಾವ ಊರಿಗೆ ಹೋಗ್ತೀವಿ ಅದೆಲ್ಲ ಗೊತ್ತಾಗಬೇಕಂದ್ರೆ ನಮ್ಮ ಮುಂದಿನ ಬ್ಲಾಗ್ಸಲ್ಲಿ ನೋಡಬೇಕು. ಸೊ ಈ ಬ್ಲಾಗಲ್ಲಿ ಜಸ್ಟ್ ನಮ್ಮ ಫ್ಲೈಟ್ ಎಕ್ಸ್ಪೀರಿಯೆನ್ಸ್, ನಂದು ರಂಜಿತಾ ಅದು ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯೆನ್ಸ್. ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮ್. ಚಲೋ ಫ್ರೆಂಡ್ಸ್, ಬಾಯ್, ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್. 12:50ಗೆ ಮನೆ ಬಿಟ್ಟಿವಿ. ಈಗ ಆಲ್ಮೋಸ್ಟ್ ಎಷ್ಟೈತೆ ರಂಜಿತಾ? 4:50. ಚಲೋ ಫ್ರೆಂಡ್ಸ್, ನಮ್ಮ ಪೈಲಟ್ ಅವರು ಹೇಳ್ತಾ ಇದ್ದಾರೆ ಅನೌನ್ಸ್ಮೆಂಟ್ ಆಫ್ ಮಾಡಿಬಿಡಿ ಮೊಬೈಲ್ ಅಂತ. ಬಾಯ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫ್ಲೈಟಲ್ಲಿ ತುಂಬ ಮೇಂಟೈನ್ ಮಾಡಬೇಕು. ಓಕೆನಾ? ಬಾಯ್ ಬಾಯ್ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ಪ್ಲೇಸ್ ಎಲ್ಲಿದೆ ಅಂತ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಓಕೆನಾ? ನಾವು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀವಿ ಎಲ್ಲಿದೆ ಅಂತ ಈ ಪ್ಲೇಸ್. ಓಕೆ, ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಟು ರಂಜಿತ್.